ನಿಮಗೆ ಯಾರಾದರೂ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಥವಾ ನಾಟ್ ರೀಚಬಲ್ ಅಂತ ಬರಬೇಕಾ? ಅದು ಕೂಡ ಇಂಡಿವಿಜುವಲ್ ಆ ಒಂದು ನಂಬರಿಂದ ಮಾತ್ರ. ಹೌದು ಸ್ನೇಹಿತರೆ, ಆ ರೀತಿ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ಟೆಕ್ನೋ ಸುದೀಪ್ ಯೂಟ್ಯೂಬ್ ಚಾನಲ್. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಏನಿಲ್ಲ, ಸಿಂಪಲಾಗಿ ನೀವು ಯಾವ ರೀತಿ ಒಂದು ಯಾರ್ದು ಕಾಂಟ್ಯಾಕ್ಟ್ ನಂಬರನ್ನು ನೀವು ನಾಟ್ ರೀಚಬಲ್ ಅಥವಾ ಸ್ವಿಚ್ ಆಫ್ ಅಂತ ಬರಬೇಕು ಆ ರೀತಿ ಮಾಡಬೇಕು ಅಂದರೆ ಸಿಂಪಲಾಗಿ ಏನು ನಿಮ್ಮ ಫೋನ್ದೊಂದು ಐಕಾನ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಯಾವ ರೀತಿ ನೀವು ನಾರ್ಮಲಾಗಿ ಬ್ಲಾಕ್ ಮಾಡ್ತೀರಾ ಆ ಜಾಗಕ್ಕೆ ಬರಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಆ ಒಂದು ಸಿಂಪಲಾಗಿ ಈ ಒಂದು ಪೇಜ್ಗೆ ಬರಬೇಕಾಗುತ್ತೆ. ಬಂದಾದಮೇಲೆ ಸ್ನೇಹಿತರೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ಕೊಂಡಾದ್ಮೇಲೆ ಸ್ನೇಹಿತರೆ ಇಲ್ಲಿ ಸೆಂಡ್ ಟು ವಾಯ್ಸ್ ಮೇಲ್ ಅಂತ ಇದೆ. ಓಕೆ, ನಾವು ಬ್ಲಾಕ್ ಅಂತ ಇಲ್ಲಿ ಕಾಣಿಸ್ತಿದೆಯಲ್ಲ, ಅದ್ರ ಮೇಲ್ಗಡೆ ಸೆಂಡ್ ಟು ವಾಯ್ಸ್ ಮೇಲ್ ಅದನ್ನು ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅವು ಯಾರಾದ್ರೂ ಇಲ್ಲಿ ನೋಡಿ, ಆಲ್ ಕಾಲ್ ಫ್ರಮ್ ದಿಸ್ ಕಾಂಟ್ಯಾಕ್ಟ್ ವಿಲ್ ಬಿ ಸೆಂಡ್ ಟು ದ ವಾಯ್ಸ್ ಮೇಲ್ ಓಕೆ ಅಂತ ಕೊಡಿ ಸ್ನೇಹಿತರೆ. ಯಾಕೆಂದರೆ ನೀವು ಬ್ಯುಸಿ ಇರೋ ಕಾರಣದಿಂದ ಅವ್ರ ನಂಬರನ್ನು ಎತ್ತಕ್ಕೆ ಆಗ್ತಾ ಇರಲ್ಲ. ಸೊ ಹಾಗಾಗಿ ಅವ್ರು ಏನೇ ಕಳಿಸಿದ್ರು ಕೂಡ ವಾಯ್ಸ್ ಮೇಲ್ಗೆ ಬರುತ್ತೆ. ಆವಾಗ ಅವ್ರಿಗೆ ಏನಂತ ಮೆಸೇಜ್ ಹೋಗುತ್ತೆ, ಏನಂತ ರಿಪ್ಲೈ ಬರುತ್ತೆ ಅಂತ ಅಂದರೆ, ಇವಾಗ ಏನು ನಾವು ಕಾಲ್ ಮಾಡಿದಾಗ ಕಸ್ಟಮರ್ ಕೇರಿಂದ ಬರುತ್ತಲ್ಲ ಆ ರೀತಿ ಏನಪ್ಪ ಬರುತ್ತೆ ಅಂದರೆ, ದ ನಂಬರ್ ಈಸ್ ಬ್ಯುಸಿ ಅಂತ ತೋರಿಸುತ್ತೆ, ಇಲ್ಲಾಂದರೆ ಸ್ವಿಚ್ ಆಫ್ ಅಂತ ತೋರಿಸುತ್ತೆ, ಈ ರೀತಿ ತೋರಿಸುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಒಂದು ಟ್ರಿಕ್ಕನ್ನು ಒಳ್ಳೆ ಉಪಯೋಗಕ್ಕಾಗಿ ಮಾತ್ರ ಬಳಸ್ಕೊಳ್ಳಿ. ಯಾವುದೂ ಕೂಡ ಕೆಟ್ಟ ಅಂದರೆ ವ್ಯರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಒಂದು ವಿಷಯ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.